ಹೆಸರು ಅಶ್ವಿನಿ. ನಾನು 10ನೇ ತರಗತಿಯಲ್ಲಿ ಓದುತ್ತೇನೆ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇಂದು ನಾವು ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ಭಗವಾನಾದ ವಿಷ್ಣುವಿನ 8ನೇ ಅವತಾರ ಕೃಷ್ಣನು ಧರ್ಮ ನೀತಿಯನ್ನು ಎತ್ತಿ ಹಿಡಿಯಲು ಭೂಮಿಗೆ ಬಂದವನು. ಕೃಷ್ಣನು ಸಣ್ಣವನಿದ್ದಾಗ ಅವನ ಲೀಲೆಗಳು ಎಲ್ಲರಿಗೂ ಆನಂದವನ್ನು ಉಂಟುಮಾಡಿತು. ಅವನು ಬೆಳೆದಂತೆ ತನ್ನ ಮಾವನಾದ ಕಂಸನನ್ನು ಸಂಹರಿಸಿ ಸಮಾಜದಲ್ಲಿ ನೆಲೆಸಿದ್ದ ಅನ್ಯಾಯವನ್ನು ತಡೆದು ಹಾಕಿದನು. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳು ಇಂದಿಗೂ ಪ್ರಸ್ತುತವಾಗಿದೆ. ಜೀವನದ ಸತ್ಯಗಳನ್ನು ಅರಿತು ಕರ್ತವ್ಯಗಳನ್ನು ಪಾಲಿಸುವುದರ ಮಹತ್ವವನ್ನು ಆತ ತಿಳಿಸಿದ್ದಾನೆ. ನಾವು ಕೃಷ್ಣನ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಂದಿನ ಈ ಶುಭ ದಿನವನ್ನು ನಾವು ನಮ್ಮ ಜೀವನವನ್ನು ಪವಿತ್ರಗೊಳಿಸಿಕೊಳ್ಳೋಣ. ಕೃಷ್ಣನು ಎಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲು ಎಂದು ಪ್ರಾರ್ಥಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು.